ಎಲ್ಲರಿಗೂ ನಮಸ್ಕಾರಗಳು. ನಾನು ನಿಮ್ಮ ಅಶೋಕ್ ಎಫ್ ದೊಡಮನಿ. ವಚನಗಳಲ್ಲಿ ಕೃಷಿ ವಿಜ್ಞಾನ ಯೂಟ್ಯೂಬ್ ಚಾನಲ್ಗೆ ಹಾರ್ದಿಕ ಸ್ವಾಗತ. ಶಿವಶರಣರಾದ ಜೇಡರ ದಾಸಿಮಯ್ಯನವರು ತಮ್ಮ ವಚನದಲ್ಲಿ ಕೃಷಿ ಮಾರುಕಟ್ಟೆಯಲ್ಲಿ ಯಾವ ರೀತಿ ದಲ್ಲಾಳಿಗಳು ರೈತನಿಗೆ ಮತ್ತು ಸುಂಕ ಕಟ್ಟದೆ ಸರ್ಕಾರಕ್ಕೆ ಮೋಸ ಮಾಡುತ್ತಾರೆ ಎಂಬುದನ್ನು ವ್ಯಾಪಾರ ಮಾಡುವ ವರ್ತಕನ ಉದಾಹರಣೆಯನ್ನು ವಿವರಿಸುತ್ತಾ ಉಲ್ಲೇಖಿಸುತ್ತಾರೆ. ವಚನ ಸಂಖ್ಯೆ 163ರಲ್ಲಿ ವಚನ ಈ ರೀತಿಯಾಗಿದೆ. ಹರಿದ ಗೋಣಿಯಲ್ಲೊಬ್ಬ ಕಳವೆಯನ್ನು ತುಂಬಿದ, ಇರುಳೆಲ್ಲ ನಡೆದಾನ ಸುಂಕ ಕಂಜಿ. ಕಳವೆಯೆಲ್ಲ ಹೋಗಿ ಬರೀ ಗೋಣಿ ಮಾತ್ರ ಉಳಿಯಿತು. ಹಳಿ ಮನದವನ ಭಕ್ತಿ ಇಂತಾಯಿತ್ತು ರಾಮನಾಥ. ಯಾವ ರೀತಿ ದಲ್ಲಾಳಿಗಳು ರೈತನಿಗೆ ಮತ್ತು ಸುಂಕ ಕಟ್ಟದೆ ಸರ್ಕಾರಕ್ಕೆ ಮೋಸ ಮಾಡುತ್ತಾರೆ ಎಂಬುದನ್ನು ಉಲ್ಲೇಖಿಸುತ್ತದೆ. ವ್ಯವಹಾರದಲ್ಲಿ ರೈತ ಅಚಾತುರ್ಯನಾಗಿರಬಾರದು. ಕೃಷಿಯ ಎಲ್ಲ ವ್ಯವಹಾರದಲ್ಲಿ ಚತುರತೆಯಿಂದ ಕಾರ್ಯನಿರ್ವಹಿಸಬೇಕು. ರೈತನ ಬದುಕು ಸುಲಿಗೆಯಾಗಬಾರದು. ರೈತನಾದವನು ತಾನು ಬೆಳೆದ ಬೆಳೆಯ ಇಳುವರಿಯನ್ನು ಮಧ್ಯಸ್ಥಗಾರರಿಗೆ ಮಾರಾಟ ಮಾಡಿ ಅಲ್ಪ ಬೆಲೆ ಪಡೆಯುತ್ತಾನೆ. ಆದ್ದರಿಂದ ರೈತರು ಮಾರುಕಟ್ಟೆಯ ಜ್ಞಾನ ಪಡೆದು ಉತ್ತಮ ಮಾರುಕಟ್ಟೆ ದರ ಇದ್ದಾಗ ಮಾತ್ರ ವ್ಯವಹರಿಸಬೇಕು. ಅರ್ಧ ಗಾಣಿಯನ್ನು ಸೋಲಬಾರದು ಎನ್ನುವುದು ಇಲ್ಲಿನ ಮುಖ್ಯ ಚಿಂತನೆಯಾಗಿದೆ. ಜೇಡರ ದಾಸಿಮಯ್ಯನವರು ತಮ್ಮ ವಚನದಲ್ಲಿ ಸುಂಕವನ್ನು ಕೊಡದೆ ವಂಚಿಸುವ ವ್ಯಕ್ತಿಯನ್ನು ಕುರಿತು ಹೇಳುವರು. ಮಾರುಕಟ್ಟೆಯಲ್ಲಿ ಸುಂಕ ಹಾಕುವ ಪದ್ಧತಿ ಇದ್ದು, ಸುಂಕವನ್ನು ಕೊಡದೆ ವಂಚಿಸಲು ಹರಿದ ಗೋಣಿಯಲ್ಲಿ ಭತ್ತವ ತುಂಬಿ ರಾತ್ರಿಯೆಲ್ಲ ಪ್ರಯಾಣ ಮಾಡಿದ ವ್ಯಕ್ತಿಯ ಚಿತ್ರ ಈ ವಚನದಲ್ಲಿ ಕಂಡುಬರುತ್ತದೆ. ಸುಂಕವನ್ನು ಕೊಡದೆ ವಂಚಿಸುವ ಅನೇಕ ವ್ಯಕ್ತಿಗಳನ್ನು ಇಂದೂ ಕೂಡ ಕಾಣಬಹುದಾಗಿದೆ. ಕರ ಪದ್ಧತಿ ಎಂದರೆ ರೈತನು ತಾನು ಬೆಳೆದ ಬೆಳೆಯಲ್ಲಿ ಅನೇಕರಿಗೆ ಪಾಲು ನೀಡುವುದಾಗಿದೆ. ಒಂದು ಪಾಲು ಹಕ್ಕಿ ಪಕ್ಷಿಗಳಿಗಾದರೆ, ಒಂದು ಪಾಲು ತನ್ನಾಶ್ರಯದ ಕಸುಬುದಾರರಿಗೆ, ಮತ್ತೊಂದು ಪಾಲು ಪ್ರಭುತ್ವದ ವ್ಯವಸ್ಥೆಗೆ ನೀಡುತ್ತಾನೆ. ಇದನ್ನು ಹಣದ ರೂಪದಲ್ಲಿ, ಧಾನ್ಯದ ರೂಪದಲ್ಲಿಯೂ ನೀಡುತ್ತಾನೆ. ಚಂಚಲ ಮನಸ್ಸಿನವನು ಮಾಡುವ ಭಕ್ತಿ ಭಕ್ತನಂತೆ ನಟಿಸುತ್ತಾ ಬದುಕುವ ರೀತಿಯನ್ನು ಜೇಡರ ದಾಸಿಮಯ್ಯನು ಹರಿದ ಗೋಣಿಯ ಚೀಲದಲ್ಲಿ ಭತ್ತವನ್ನು ತುಂಬಿಕೊಂಡವನೊಬ್ಬನು ಅದಕ್ಕೆ ಸುಂಕ ಕೊಡಬೇಕಾದೀತು ಎಂದು ಕಳ್ಳತನದಿಂದ ಯಾರಿಗೂ ಕಾಣದಂತೆ ಸಾಗಿಸಲು ರಾತ್ರಿಯೆಲ್ಲ ಆ ಚೀಲವನ್ನು ಹೊತ್ತುಕೊಂಡು ಹೋಗುವ ಹೋಲಿಕೆ ಕೊಟ್ಟಿದ್ದಾನೆ. ಅವನು ಊರನ್ನು ಸೇರುವ ಹೊತ್ತಿಗೆ ಹರಿದ ಗೋಣಿ ಚೀಲದಿಂದ ಭತ್ತವೆಲ್ಲ ಸೋರಿ ಹೋಗಿ ಕೊನೆಗೆ ಖಾಲಿ ಚೀಲ ಮಾತ್ರ ಉಳಿದಿರುತ್ತದೆ. ಅವನು ಸುಂಕ ತಪ್ಪಿಸಲು ಹೋಗಿ ಭತ್ತವನ್ನೇ ಕಳೆದುಕೊಳ್ಳುತ್ತಾನೆ. ಹಾಗೆ ಹಳಿ ಮನದವನು ನಿಜವಾದ ಭಕ್ತರಂತೆ ಬದುಕಲಾರದೆ ಹೊಯ್ದಾಟದ ಮನುಷ್ಯನಿಂದ ಜೀವಮಾನವೆಲ್ಲ ಪಂಚೇಂದ್ರಿಯಗಳಿಗೆ ವಶನಾಗಿದ್ದರೂ ಸದ್ಭಕ್ತನೇನೋ ಎನ್ನುವಂತೆ ಕಾಣಿಸಿಕೊಳ್ಳಲು ಪ್ರಯತ್ನಿಸುತ್ತಾ ಕಳುವಿನಲ್ಲಿ ವಿಷಯ ಲೋಲುಪತೆಗೆ ಒಳಗಾಗಿ ಬದುಕುತ್ತಾನೆ. ಅಂತಹ ಅಳಿಮಣದ ಭಕ್ತಿಯಿಂದ ಬದುಕಿದ ಜೀವನದಿಂದ ಅವನೇನು ಸಾಧಿಸಲಾಗುವುದಿಲ್ಲ. ಅವನ ಮಾಂಸದ ದೇಹ ಮಂತ್ರ ದೇಹವಾಗುವುದಿಲ್ಲ. ಪರಮಾತ್ಮನ ಒಲಿಮೆಯಂತೂ ದೂರದ ಮಾತು. ಅವನು ಶ್ರದ್ಧೆ ನಿಷ್ಠೆಗಳಿಲ್ಲದೆ ಇಡೀ ಜೀವಮಾನದಲ್ಲಿ ಮಾಡಿದ ಪೂಜೆ ವ್ಯರ್ಥ. ಅಜ್ಞಾನವೆಂಬ ಕತ್ತಲೆಯಲ್ಲಿ ಮುಳುಗಿದ ಅವನಿಗೆ ಇಡೀ ರಾತ್ರಿ ಭತ್ತವೆಲ್ಲ ಸೋರಿ ಹೋಗಿ ಚೀಲ ಬರಿದಾದರೂ ಆ ಮನುಷ್ಯನಿಗೆ ಹೇಗೆ ಗೊತ್ತಾಗಲಿಲ್ಲವೋ ಹಾಗೆ ಜೀವನವಿಡೀ ತಾನು ಬದುಕಿದ ರೀತಿ ವ್ಯರ್ಥವಾಗಿ ಅಂತ್ಯದಲ್ಲಿ ಯಾವ ಸಾಧನೆಯೂ ಇಲ್ಲದೆ ಬರೀ ಗೋಣಿ ಚೀಲದಂತಹ ದೇಹವಷ್ಟೇ ಉಳಿದಿದ್ದು ಕೊನೆಯವರೆಗೂ ಅವನಿಗೆ ಅರಿವಾಗುವುದೇ ಇಲ್ಲ. ಈ ವಚನದಲ್ಲಿ ವ್ಯಕ್ತವಾಗಿರುವ ಮುಖ್ಯ ಅಂಶವೆಂದರೆ ಪಂಚೇಂದ್ರಿಯಗಳಿಗೆ ವಶವಾದ ಈ ದೇಹ ಮತ್ತು ಮನಸ್ಸನ್ನು ಸ್ಥಿರ ಮಾಡಿಕೊಳ್ಳದೆ ಚಂಚಲ ಸ್ಥಿತಿಯಲ್ಲೇ ಜೀವನ ಪರ್ಯಂತ ಭಕ್ತಿ ಸೇವೆಗಳನ್ನು ಮಾಡಿದರೂ ಯಾವ ಸಾಧನೆಯೂ ಆಗುವುದಿಲ್ಲ. ಮಾಡಿದ್ದೆಲ್ಲ ವ್ಯರ್ಥ ಎಂಬುದೇ ಆಗಿದೆ. ಕೊಂಚ ಸುಂಕವನ್ನು ತಪ್ಪಿಸುವ ದುಷ್ಟತನದಿಂದಾಗಿ ಚೀಲ ತುಂಬಿದ ಭತ್ತವನ್ನೆಲ್ಲ ಕಳೆದುಕೊಳ್ಳುವ
ಅವನು ರಾತ್ರಿಯೆಲ್ಲ ಹೊತ್ತು ತಿರುಗುವ ಶ್ರಮ ವಹಿಸಿದ ಅಜ್ಞಾನಿಯ ಅಳಿಮನವನ್ನು ಇಲ್ಲಿ ವರ್ಣಿಸಿರುವನು ದಾಸಿಮಯ್ಯ. ಬಹುಜನರ ಜೀವನ ಸಾಧನೆಯೆಲ್ಲ ಇಷ್ಟೇ ಅಲ್ಲವೇ? ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದರೆ ಲೈಕ್ ಮಾಡಿ, ಕಮೆಂಟ್ಸ್ ಹಾಕಿ ಹಾಗೂ ರೈತರಿಗೆ ಶೇರ್ ಮಾಡಿ. ನಮ್ಮ ಚಾನಲ್ ವಚನಗಳಲ್ಲಿ ಕೃಷಿ ವಿಜ್ಞಾನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಮುಂದೆ ಮತ್ತೊಂದು ಕೃಷಿ ವಚನದೊಂದಿಗೆ ಮತ್ತೆ ಬರುತ್ತೇನೆ. ಧನ್ಯವಾದಗಳೊಂದಿಗೆ ಎಲ್ಲರಿಗೂ ನಮಸ್ಕಾರಗಳು.